ಇವತ್ತಿನ ರೀಡಿಂಗ್ ಅಲ್ಲಿ ನಿಮ್ಮ ಪರ್ಸನ್ಗೆ ನಿಮ್ಮ ನೆನಪು ಕಾಡ್ತಾ ಇದೆಯಾ ಅನ್ನೋದನ್ನ ಚೆಕ್ ಮಾಡೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದ್ರೆ ಮಾತ್ರ ಈ ಒಂದು ರೀಡಿಂಗ್ ನ ವಾಚ್ ಮಾಡ್ಲಿಕ್ಕೆ ಕಂಟಿನ್ಯೂ ಮಾಡಿ, ಅದರ್ವೈಸ್ ನೀವು ಪರ್ಸನಲ್ ರೀಡಿಂಗ್ ನ ಬುಕ್ ಮಾಡ್ಕೊಳ್ಬಹುದು. ಓಕೆನಾ? ಸೊ ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಿಕ್ಕೆ ಪ್ರತಿಯೊಬ್ರು ಕೂಡ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ ನ ಹಾಕಿ ಪ್ರತಿಯೊಬ್ರು ಕೂಡ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಅಂಡ್ ಚಾನೆಲ್ ನ ಫಾಲೋ ಮಾಡ್ತಾ ನನ್ನ ಜೊತೆಗೆ ಪ್ರತಿಯೊಬ್ರು ಕೂಡ ಕನೆಕ್ಟ್ ಆಗಿ ಹೀಲಿಂಗ್ ಎನರ್ಜಿನ ವೆರಿ ಈಸಿಲಿ ನೀವು ರಿಸೀವ್ ಮಾಡ್ಕೊಳ್ತೀರಾ ನನ್ನ ಜೊತೆ ಕನೆಕ್ಟ್ ಆದಾಗ. ಓಕೆ, ಸೊ ಎಸ್, ಅವರಿಗೆ ನಿಮ್ಮ ನೆನಪು ಕಾಡ್ತಾ ಇದೆಯಾ? ಕಿಂಗ್ ಆಫ್ ಪೆಂಟಿಕಲ್, ಕಿಂಗ್ ಆಫ್ ವ್ಯಾಂಡ್ಸ್, ಕ್ವೀನ್ ಆಫ್ ಸಾರ್ಡ್ಸ್ ನೋಡಬಹುದು. ರಾಜ ರಾಣಿಯ ಕತೆ ಆಗಿದೆ ಇಲ್ಲಿ ನಿಮ್ದು. ಒಂದೂರಲ್ಲಿ ಒಂದು ರಾಜ ಇದ್ದ, ನೀವ್ ಇನ್ನೊಂದು ಯಾವ್ದೋ ಊರಲ್ಲಿ ರಾಣಿ ಇದ್ಲು. ಆ ರೀತಿ ಕತೆ ಕಾಣಿಸ್ತಿದೆ ಇಲ್ಲಿ. ಓಕೆ, ಸೊ ಖಂಡಿತ ಇಲ್ಲಿ ಲಾಂಗ್ ಡಿಸ್ಟೆನ್ಸ್ ಅನ್ನುವಂತಹ ಎನರ್ಜಿ. ನೀವಿಬ್ರು ತುಂಬಾ ದೂರದಲ್ಲಿ ಇದ್ದೀರಾ, ಬೇರೆ ಬೇರೆ ಊರಲ್ಲಿ ಇರ್ಬೋದು. ಕೆಲ್ಸದ ವಿಷಯವಾಗಿ ನಿಮ್ಮ ಪರ್ಸನ್ ಬೇರೆ ಊರಿಗೆ ಹೋಗಿರ್ಬೋದು. ಇಲ್ಲಿ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತಿದಾರೆ ಅಂಡ್ ನಿಮ್ಮನ್ನ ನೆನಪು ಅವರಿಗೆ ಕಾಡ್ತಾ ಇದೆ ಅಂತ ನೋಡಿದಾಗ ಖಂಡಿತ ಎಸ್, ನಿಮ್ಮ ನೆನಪು ಅವರಿಗೆ ಕಾಡ್ತಾ ಇದೆ. ಓಕೆನಾ? ಸೊ ಎಲ್ಲೋ ಒಂದ್ ಕಡೆ ಅವ್ರ ಈಗೋ ಇಂದ ಅಥವಾ ಅವರ ಹಠದಿಂದ ನಿಮ್ಮ ನೆನಪನ್ನ ಅವರು ಮರೆ ಮಾಚ್ತಾ ಇದ್ದಾರೆ ವಿನಃ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಅಪಾರವಾಗಿರುವಂತಹ ಪ್ರೀತಿ, ಅಪಾರವಾಗಿರುವಂತಹ ನೆನಪು ಇಲ್ಲಿ ಕಾಡ್ತಾ ಇದೆ. ಓಕೆನಾ? ಕ್ವೀನ್ ಆಫ್ ಸಾರ್ಟ್ಸ್ ಬರ್ತಿರೋದ್ರಿಂದ ಖಂಡಿತವಾಗಿಯೂ ನಿಮ್ಮ ನೆನಪು ಅವರಿಗೆ ಹಗಲು ರಾತ್ರಿ ಅಂದನೆ ಬಿಟ್ಟು ಬಿಡದೆ ಬರ್ತಾ ಇದೆ. ಅವ್ರು ಎಷ್ಟೇ ಬ್ಯುಸಿ ಆಗಿರ್ಬೋದು ಲೈಫ್ ಅಲ್ಲಿ, ಎಷ್ಟೇ ದೊಡ್ಡ ಕೆಲಸದಲ್ಲಿ ಇರ್ಬೋದು, ಬಟ್ ಅವರ ಕೆಲಸದಲ್ಲಿ ಜೊತೆಯಲ್ಲಿ ನಿಮ್ಮ ನೆನಪು ಕೂಡ ಅವರು ಮಾಡ್ಕೊಳ್ತಾ ಇದ್ದಾರೆ. ಡೆತ್ ಅಂಡ್ ರೀಬರ್ತ್, ವಾವ್, ದ ಸ್ಟಾರ್ ಕಾರ್ಡ್ ಕೂಡ ಇದೆ ಇಲ್ಲಿ. ಎಸ್, ಇಲ್ಲಿ ಯಾರೆಲ್ಲ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ, ವೆರಿ ಸೂನ್ ನೀವು ಮತ್ತೆ ನಿಮ್ಮ ಪಾರ್ಟ್ನರ್ನ ಮೀಟ್ ಮಾಡ್ತೀರಾ, ಮತ್ತೆ ನೀವಿಬ್ರು ಒಂದಾಗ್ತೀರಾ ಅಂತ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಲಾಂಗ್ ಡಿಸ್ಟೆನ್ಸ್ ಅಂತ ಬಂದಾಗ ಇಲ್ಲಿ ಮಾತುಕತೆ ಇದ್ರೂ ಕೂಡ ಎಲ್ಲೊಂದ್ ಕಡೆ ನಾನು ಹೇಳ್ದೆ ಅಲ್ವಾ, ಕೆಲಸದ ವಿಷಯವಾಗಿ ನಿಮ್ಮ ಪರ್ಸನ್ ನಿಮ್ಮಿಂದ ದೂರ ಹೋಗಿದ್ದಾರೆ. ಕೆಲಸದ ವಿಷಯವಾಗಿ ರೀಸನ್ ನ ಇಟ್ಕೊಂಡು ವೆರಿ ಸೂನ್ ಅವ್ರು ನಿಮ್ಮನ್ನ ಮೀಟ್ ಮಾಡ್ತಾರೆ. ಡೋಂಟ್ ವರಿ. ಅಂಡ್ ಪ್ರೀತಿಯಲ್ಲೂ ಕೂಡ ಒಂದು ಟ್ರೂ ಲವ್ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಈ ರೀಡಿಂಗ್ ನ ರಿಸೀವ್ ಮಾಡ್ಕೊಳ್ಲಿಕ್ಕೆ ಪ್ರತಿಯೊಬ್ರು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ತೀರಾ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ ಅನ್ನ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ ಅಂಡ್ ಫಾಲೋ ಮಾಡಿ. ಯಾರೆಲ್ಲ ಫಾಲೋ ಮಾಡ್ತಿಲ್ಲ ಅವರು. ಓಕೆನಾ? ಸೊ ನನ್ನ ಜೊತೆ ಕನೆಕ್ಟ್ ಆಗ್ತೀರಾ ಅಲ್ವಾ ಎಲ್ಲರೂ ಕೂಡ? ಎಸ್, ಕನೆಕ್ಟ್ ಆಗಿ ಥ್ಯಾಂಕ್ ಯು ಸೋ ಮಚ್. ನಾಳೆ ರೀಡಿಂಗ್ ಅಲ್ಲಿ ಸಿಗೋಣ. ಓಕೆನಾ?